ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧದ ಎಫೆಕ್ಟ್ನಿಂದಾಗಿ ಬೀದರ್ನಲ್ಲಿ ಮುಂದುವರೆದ ಗ್ಯಾಸ್ ಅಭಾವ. ಸುಡು ಬಿಸಿಲು ಲೆಕ್ಕಿಸದೆ ಗ್ರಾಹ ಬಳಕೆ ಗ್ಯಾಸ್ಗಾಗಿ ಮುಗಿಬಿದ್ದ ನೂರಾರು ಜನರು. ಕಳೆದ 15 ದಿನಗಳಿಂದ ಸತತವಾಗಿ ಮುಂದುವರೆದ ಗ್ಯಾಸ್ ಸಮಸ್ಯೆ. ಇನ್ನು ಗ್ಯಾಸ್ ಸಿಲಿಂಡರ್ಗಾಗಿ ವಿಶೇಷ ಚೇತನ ವ್ಯಕ್ತಿ ಕೂಡ ಪರದಾಟ ನಡೆಸಿದ್ದಾರೆ. ವಾರದ ಮೊದಲ ದಿನವೇ ಗ್ಯಾಸ್ ಏಜೆನ್ಸಿ ಸೆಂಟರ್ ಮುಂದೆ ಸಾಲುಗಟ್ಟಿ ನಿಂತಿದ್ದಾರೆ ಗ್ರಾಹಕರನ್ನ ನಿಯಂತ್ರಿಸಲು ಪೊಲೀಸರ ನಿಯೋಜನೆ. ಜನರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡುವಂತಾಗಿದೆ. ನಗರದ ಜಿಲ್ಲಾ ಕ್ರೀಡಾಂಗಣ ಮುಂಭಾಗದಲ್ಲಿರುವ HP ಗ್ಯಾಸ್ ಏಜೆನ್ಸಿ ಮುಂದೆ ಸಾಲುಗಟ್ಟಿ ನಿಂತಿದ್ದಾರೆ ಜನರು. ಗ್ಯಾಸ್ ಸಿಲಿಂಡರ್ ಪಾಳಿಗೆ ಹಚ್ಚಿ ನಿಂತ ನೂರಾರು ಗ್ರಾಹಕರು SSLC ಪರೀಕ್ಷೆಗೆ ಹೋಗುವ ಮಕ್ಕಳನ್ನ ಖಾಲಿ ಹೊಟ್ಟೆಯಲ್ಲಿ ಕಳಿಸುವ ಪರಿಸ್ಥಿತಿ ಎದುರಾಗಿದೆ ಅಂತ ಅಳ್ಳನ್ನ ತೋಡ್ಕೊಳ್ತಿದ್ದಾರೆ. ಗ್ಯಾಸ್ಗಾಗಿ ಹೀಗೆ ಕಾಯುತ್ತಾ ನಿಂತರೆ ಜೀವನ ಹೇಗೆ ಸಾಗಿಸುವುದು ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. अंदर जाके कितने दिन होना ನಾನು ಈಗ ಮುಂಜಾನೆ 9 ಗಂಟೆಗೆ ಬಂದೀನಿ. ಇಲ್ಲಿ ಕೇಳ್ತಾ ಇದ್ರೆ ಏನಂತಾರೆ ಅವರು 10ನೇ ತಾರೀಕು ಬುಕ್ ಆಗಿ ಕೊಡ್ತಾ ಇದ್ದೀವಿ ಅಂತಾರೆ. ಈಗ 16ನೇ ತಾರೀಕಿದ್ದು ನಮ್ಮದು ಬುಕ್ಕಿಂಗ್ ಇದೆ. ಅದು ಇನ್ನೊಂದು 2-3 ದಿವಸದ ಬಾದ್ ಬರ್ತಂತಾರೆ. ಯಾನ್ರಿ ಇದು ಇಂಥ ಸಮಸ್ಯೆ? ಅದ್ರಾಗ ನಮ್ಮಂಥವ್ರಿಗೆಲ್ಲ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ದವ್ರಿಗೆ ಎಷ್ಟು ಸಮಸ್ಯೆ ಆಗ್ಬೋದು? ಯಾಕಂದ್ರೆ ಈಗ ಕ್ಯೂನಲ್ಲಿ ನಿಂತ್ಕೊಳ್ಳಕ್ಕೆ ಅವ್ರಿಗೆ ಪಾಪ ಈಗ ಕಾಲಿದಿನವ್ರಿಗೆ ಪ್ರಾಬ್ಲಮ್ ಅದ. ಈಗ ನಮ್ಮಂಥವ್ರಿಗೆ ಎಷ್ಟು ಕಷ್ಟ ಆಯ್ತದ. ಈ ಒಟ್ಟು ಈಗ ಅರ್ಥ ಮಾಡ್ಕೋತಿಲ್ಲ. ಏನು ಹೇಳ್ಬೇಕು, ಭಾಳ ಪಬ್ಲಿಕ್ ಸಮಸ್ಯೆ ಆಗ್ತಾ ಇದೆ. ಏನದ ಶೀಘ್ರದಲ್ಲಿ ಜರ ಇದು ಅರ್ಥ ಮಾಡ್ಕೋಬೇಕು ಮಾನ್ಯ ಮುಖ್ಯಮಂತ್ರಿಗಳು. ಇದು ಏನದ ಎಲ್ಲ ನಾವು ಚಲೋ ಅದು ನಮ್ಮದು ಎಲ್ಲ ಸರ್ಕಾರ ಬಂದಿಲ್ಲ, ಅದು ಚಲೋ ಅಂತಾರೆ. ಇದು ಏನದ ನೋಡ್ರಿ, ಇಂಥ ಸಮಸ್ಯೆ ಬರಬಾರ್ದು ಇರುತ್ತದು. ಶೀಘ್ರದಲ್ಲಿ ಇದು ಏನದ ಕ್ರಮ ಕೈಗೊಳ್ಳಿ, ಪಬ್ಲಿಕ್ ಕಷ್ಟ ಅರ್ಥ ಮಾಡ್ಕೋಬೇಕು. ನನ್ನ ಹೆಸರು ಪ್ರಭಾಕರ್ ಕುತ್ತಬ.